ದೀರ್ಘಕಾಲದ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರದ ಎಚ್ಚರಿಕೆ ಕೊಟ್ಟು ಬೆಂಗಳೂರು ಚಲೋ ಧರಣಿ ನಡೆಸಿದ ರಾಜ್ಯ ಸಾರಿಗೆ ನೌಕರರು ಬೇಡಿಕೆಗೆ ಭಾಗಶಃ ಒಪ್ಪಿದ ಸರ್ಕಾರಕ್ಕೆ ಮತ್ತೊಂದು ಡೆಡ್ಲೈನ್ ಅನ್ನು ಕೊಟ್ಟ ಹೋರಾಟಗಾರರು, ಮುಖಂಡರ ನಿರ್ಧಾರಕ್ಕೆ ನೌಕರರು ಕಿಡಿ. ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರಮಟ್ಟದಲ್ಲಿ ಭಾರತ ಅಂತಾರಾಷ್ಟ್ರೀಯ ಮಟ್ಟದ 5 ದಿನಗಳ ಎಐ ಶೃಂಗಸಭೆಯನ್ನ ಆಯೋಜನೆ ಮಾಡಿದ್ದು, ಅನೇಕ ದೇಶಗಳ ಪಾಲ್ಗೊಳ್ಳುವಿಕೆ ಭಾರತದ ಎಐ ಜಗತ್ತಿಗೆ ಹೊಸ ಬಾಗಿಲನ್ನ ತೆರೆದಿದೆ. ಆದರೆ ಇದೇ ಹೊತ್ತಲ್ಲಿ ಕಳಪೆ ಕಾರ್ಯಕ್ರಮ ಆಯೋಜನೆ, ತಪ್ಪು ಮಾಹಿತಿ, ಅವ್ಯವಸ್ಥೆ ಮುಜುಗರಕ್ಕೂ ಕಾರಣ ಆಗಿದೆ. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ಕರ್ನಾಟಕದ 4 ಸಾರಿಗೆ ನಿಗಮಗಳು ಅಂದ್ರೆ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ ಮತ್ತು ಕೆಕೆಆರ್ಟಿಸಿ ನೌಕರರ ಯೂನಿಯನ್ಗಳ ಜಂಟಿ ಕ್ರಿಯಾ ಸಮಿತಿ ಇದೇ 19ನೇ ತಾರೀಕು ಬೆಂಗಳೂರು ಚಲೋ ಪ್ರತಿಭಟನೆಯನ್ನ ಆಯೋಜನೆ ಮಾಡಿತ್ತು. ಇದರ ಮೂಲಕ ನೌಕರರು ತಮ್ಮ ದೀರ್ಘಕಾಲದ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದ್ರು ಮತ್ತು ಸರ್ಕಾರ ಸ್ಪಂದಿಸ್ತಾ ಇದ್ರೆ ಮುಷ್ಕರದ ಎಚ್ಚರಿಕೆಯನ್ನೂ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಸಾರಿಗೆ ಮಂತ್ರಿಗಳು ಸಭೆಯನ್ನ ನಡೆಸಿ ಕೆಲವು ತೀರ್ಮಾನಗಳನ್ನ ತೆಗೆದುಕೊಂಡ್ರು. ಇದು ನೌಕರರ ಬೇಡಿಕೆಗಳ ಪೂರ್ಣ ಈಡೇರಿಕೆ ಅಲ್ಲದೆ ಇದ್ರು ಹೋರಾಟದ ಬಿಸಿ ಕಡಿಮೆ ಮಾಡುವ ಭಾಗಶಃ ಪರಿಹಾರ ಆಗಿತ್ತು. ಸಾರಿಗೆ ನೌಕರರ ಬೇಡಿಕೆಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ, ಮೊದಲನೇದಾಗಿ 38 ತಿಂಗಳ ವೇತನ ಬಾಕಿ ಅಂದ್ರೆ ಅರಿಯರ್ಸ್ ಅನ್ನ ಪಾವತಿ ಮಾಡೋದು. ಅಂದಾಜದು 1785 ಕೋಟಿ ರೂಪಾಯಿ ಇದೆ. ಹಾಗೇನೆ ಇನ್ನೊಂದು ಪ್ರಮುಖವಾದ ಬೇಡಿಕೆ ಏನು ಅಂತಂದ್ರೆ, ವೇತನ ಪರಿಷ್ಕರಣೆಯನ್ನ ಜನವರಿ 1, 2024ರಿಂದ ಅನುಷ್ಠಾನ ಮಾಡೋದು. ಇವೆರಡು ಪ್ರಮುಖ ಬೇಡಿಕೆಗಳು. ಆದರೆ ಇನ್ನುಳಿದಂತ ಭತ್ಯೆಗಳ ಹೆಚ್ಚಳ ಇರಬಹುದು, ಫಾರ್ಮ್ 4 ಪರಿಷ್ಕರಣೆ ಮತ್ತು ಇತರ ಸೌಲಭ್ಯಗಳು ಅವರ ಬೇಡಿಕೆಗಳಲ್ಲಿ ಸೇರಿತ್ತು. ಸಾರಿಗೆ ನೌಕರರ ಮುಷ್ಕರ ಆರಂಭವಾಗುವ ಸಾಧ್ಯತೆಯಿಂದ ರಾಜ್ಯಾದ್ಯಂತ ಬಸ್ ಸೇವೆಗಳು ಸ್ಥಗಿತಗೊಳ್ಳುವ ಭೀತಿ ಇತ್ತು. ಪರೀಕ್ಷಾ ಸಮಯ ಸಾರ್ವಜನಿಕರಿಗೆ ಕಷ್ಟ ಆಗ್ತಾ ಇತ್ತು. ಆದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಪ್ರತಿಭಟನೆ ಸಂದರ್ಭದಲ್ಲಿ ಯೂನಿಯನ್ ಮುಖಂಡರು ಸರ್ಕಾರದೊಂದಿಗೆ ಮಾತುಕತೆಯನ್ನ ನಡೆಸಿ ಮುಷ್ಕರವನ್ನ ತಾತ್ಕಾಲಿಕವಾಗಿ ಹಿಂಪಡೆದಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಸುಮಾರು 1.15 ಲಕ್ಷ ನೌಕರರ ಹಿತಾಸಕ್ತಿಗಳು ಒಳಗೊಂಡಿದ್ವು ಮತ್ತು ಸರ್ಕಾರದ ಹಣಕಾಸು ಸ್ಥಿತಿಯನ್ನ ಪರಿಗಣಿಸಿ ತಾತ್ಕಾಲಿಕ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದೆ. ಫ್ರೀಡಂ ಪಾರ್ಕ್ಗೆ ಬಂದ ಕೆಎಸ್ಆರ್ಟಿಸಿ ಎಂಡಿ ಅಕ್ರಂ ಪಾಷಾ ಸರ್ಕಾರದ ನಿರ್ಧಾರವನ್ನ ಪ್ರತಿಭಟನಾ ನಿರತ ನೌಕರರಿಗೆ ತಿಳಿಸಿದ್ರು. ಆ ಪ್ರಕಾರವಾಗಿ 26 ತಿಂಗಳ ವೇತನ ಬಾಕಿ ಅಂದ್ರೆ 1271.92 ಕೋಟಿ ರೂಪಾಯಿ ಬಿಡುಗಡೆ ಮಾಡೋದು. ಇದು ಸುಮಾರು 45,000ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ನೌಕರರಿಗೆ ಸಂಬಂಧಪಡುತ್ತೆ. ಇನ್ನು ವೇತನ ಪರಿಷ್ಕರಣೆ ವಿಚಾರಕ್ಕೆ ಬಂದ್ರೆ ಏಪ್ರಿಲ್ 1, 2025ರಿಂದ ಅದನ್ನ ಅನುಷ್ಠಾನಗೊಳಿಸಲಾಗುತ್ತೆ ಅಂತ ಅವರು ನೌಕರರಿಗೆ ತಿಳಿಸಿದ್ರು. ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಅಳೆದು ತೂಗಿ ಸದ್ಯದ ಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು ಚರ್ಚೆ ಮಾಡಿ ಸರ್ಕಾರಕ್ಕೆ ಮತ್ತೊಂದು ಗಡುವನ್ನ ನೀಡಿ ಪ್ರತಿಭಟನೆಯನ್ನ ಕೈಬಿಡುವ ನಿರ್ಧಾರ ಮಾಡಿದ್ರು. ಯೂನಿಯನ್ಗಳು ಸರ್ಕಾರಕ್ಕೆ ಮಾರ್ಚ್ 2ನೇ ತಾರೀಕು ಅಂದ್ರೆ 2026 ಮುಂದಿನ ತಿಂಗಳ 2ನೇ ತಾರೀಕು ಗಡುವನ್ನ ಕೊಟ್ಟಿದ್ದಾರೆ. ಈ ದಿನದೊಳಗೆ ಪೂರ್ಣ 38 ತಿಂಗಳ ಬಾಕಿ ಮತ್ತು ಜನವರಿ 2024ರಿಂದ ವೇತನ ಪರಿಷ್ಕರಣೆಯನ್ನ ಪೂರೈಸದೇ ಇದ್ರೆ ಮಾರ್ಚ್ 2ರಿಂದ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿಯನ್ನ ಆರಂಭ ಮಾಡುವುದಾಗಿ ಜಂಟಿ ಕ್ರಿಯಾ ಸಮಿತಿ ತಿಳಿಸಿದೆ. ಈ ಸಂದರ್ಭದಲ್ಲಿ ಮುಖಂಡರ ನಿರ್ಧಾರಕ್ಕೆ ನೌಕರರು ವಿರೋಧ ವ್ಯಕ್ತಪಡಿಸಿದ್ರು ಮತ್ತು ನಾಯಕತ್ವದ ಕೊರತೆ ಇಲ್ಲಿ ಕಂಡು ಬಂತು. ಪ್ರತಿಭಟನೆ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನೌಕರರ ನಡುವೆ ಗೌಜುಂಟಾಯಿತು. ಯೂನಿಯನ್ ಮುಖಂಡರು ಸರ್ಕಾರದ ಭಾಗಶಃ ಭರವಸೆ ಒಪ್ಪಿಕೊಂಡು ಮುಷ್ಕರವನ್ನ ಹಿಂಪಡೆದ ನಿರ್ಧಾರಕ್ಕೆ ನೌಕರರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅನೇಕ ನೌಕರರು ಮುಖಂಡರನ್ನ ಆರೋಪ ಮಾಡಿ ಸರ್ಕಾರದ ಒತ್ತಡಕ್ಕೆ ಮಣಿದಿದ್ದಾರೆ ಅಂತ ಹೇಳಿದ್ರು. ಇದು ಯೂನಿಯನ್ ನಾಯಕತ್ವದ ಕೊರತೆಯನ್ನ ಎತ್ತಿ ತೋರಿಸಿತು. ಜಂಟಿ ಕ್ರಿಯಾ ಸಮಿತಿಯಲ್ಲಿ ಏಕತೆಯ ಕೊರತೆ, ನೌಕರರ ಭಾವನೆಗಳನ್ನ ಸರಿಯಾಗಿ ಪ್ರತಿನಿಧಿಸದೇ ಇರೋದು ಕಂಡು ಬಂತು. ಇತ್ತೀಚೆಗೆ ನಿಧನರಾದ ಕಾಮ್ರೇಡ್ ಅನಂತ ಸುಬ್ಬರಾವ್ ಅನುಪಸ್ಥಿತಿಯನ್ನು ಕಂಡು ಬಂತು. ಯೂನಿಯನ್ ನಾಯಕರಾದ ಜಗದೀಶ್ ಮತ್ತಿತರರು ಸಾರ್ವಜನಿಕರಿಗೆ ಕ್ಷಮೆಯಾಚನೆ ಮಾಡಿ ನೌಕರರ ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡೋದಾಗಿ ಹೇಳಿದ್ರೂ ಕೂಡ ಆಂತರಿಕ ವಿರೋಧಗಳು ಇನ್ನೂ ಹಾಗೆ ಉಳಿದಿದೆ. ನೌಕರರು ಸರ್ಕಾರ ಮಾತು ತಪ್ಪಿದೆ ಅಂತ ಆರೋಪ ಮಾಡ್ತಿದ್ದಾರೆ. ಹಿಂದಿನ ಭರವಸೆಗಳ ಪ್ರಕಾರ 38 ತಿಂಗಳ ಬಾಕಿ ಮತ್ತು 2024ರಿಂದ ವೇತನ ಪರಿಷ್ಕರಣೆಯನ್ನ ಪೂರೈಕೆ ಮಾಡಬೇಕಿತ್ತು. ಆದರೆ ಸರ್ಕಾರ ಭಾಗಶಃ ಮಾತ್ರ ಅದನ್ನ ನೀಡಿದೆ. ಯೂನಿಯನ್ಗಳ ಇದನ್ನ ಹಿಂದಿನ ಒಪ್ಪಂದಗಳ ಉಲ್ಲಂಘನೆ ಅಂತ ಕರೀತಿವೆ. ಸರ್ಕಾರದ ಪ್ರಕಾರ ಹಣಕಾಸು ಕೊರತೆಯಿಂದಾಗಿ ಪೂರ್ಣ ಪಾವತಿ ಸಾಧ್ಯ ಇಲ್ಲ. ಆದರೆ ನೌಕರರು ಇದನ್ನ ಕೇವಲ ನೆಪ ಅಂತ ಟೀಕೆ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜಕೀಯ ಟೀಕೆಗೂ ಕಾರಣ ಆಗಿದೆ. ವಿರೋಧ ಪಕ್ಷಗಳು ಸರ್ಕಾರದ ಅಸಮರ್ಥತೆ ಇದು ಅಂತ ಹೇಳ್ತಿವೆ. ಭರವಸೆ ನೀಡಿದಂತೆ ನಡೆದುಕೊಳ್ಳಿ ಅಂತ ಒತ್ತಾಯಿಸಿವೆ. ಒಟ್ಟಾರೆಯಾಗಿ ಈ ಮುಷ್ಕರದ ಘಟನೆ ಕರ್ನಾಟಕದ ಸಾರಿಗೆ ವ್ಯವಸ್ಥೆಯ ದೌರ್ಬಲ್ಯಗಳನ್ನ ಬಯಲು ಮಾಡಿದೆ. ಹಿಂದಿನ ಸರ್ಕಾರಗಳು ಕೂಡ ಇದಕ್ಕೆ ಕಾರಣರು. ಸರ್ಕಾರದ ಭಾಗಶಃ ತೀರ್ಮಾನ ತಾತ್ಕಾಲಿಕ ಶಾಂತಿಯನ್ನ ತಂದಿದ್ರೂ ಕೂಡ ಮಾರ್ಚ್ 2ರ ಗಡುವು ಹೊಸ ಆಂದೋಲನಕ್ಕೆ ದಾರಿಯನ್ನ ಮಾಡಿಕೊಡ್ಬೋದು. ಇದರಿಂದ ಸಾರ್ವಜನಿಕ ಸಾರಿಗೆ ವ್ಯತ್ಯಯ ಮತ್ತು ಆರ್ಥಿಕ ನಷ್ಟನೂ ಆಗ್ಬೋದು. ನೌಕರರ ವಿರೋಧ ಯೂನಿಯನ್ ನಾಯಕತ್ವದ ಕೊರತೆಯನ್ನ ತೋರಿಸಿದೆ. ಮುಖಂಡರು ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಳ್ಳೋಕೆ ವಿಫಲರಾಗಿ ನೌಕರರ ನಂಬಿಕೆಯನ್ನು ಕಳೆದುಕೊಂಡಂತಹ ಸ್ಥಿತಿಯಲ್ಲಿದ್ದಾರೆ. ಇದು ಭವಿಷ್ಯದ ಆಂದೋಲನಗಳಲ್ಲಿ ಏಕತೆಯ ಕೊರತೆಗೆ ಕಾರಣ ಆಗಬಹುದು.
ಕಾಂಗ್ರೆಸ್ ಸರ್ಕಾರದ ಮಾತು ತಪ್ಪುವಿಕೆಯ ಆರೋಪ ರಾಜಕೀಯವಾಗಿ ಪರಿಣಾಮ ಬೀರಬಹುದು. ಹಿಂದಿನ ಭರವಸೆಗಳನ್ನ ಪೂರೈಕೆ ಮಾಡದೇ ಇರುವುದು ಸರ್ಕಾರದ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗಿದೆ. ಮತ್ತಿದು ವಿರೋಧ ಪಕ್ಷಗಳಾದ ಬಿಜೆಪಿ, ಜೆಡಿಎಸ್ ಟೀಕೆಗೆ ಅವಕಾಶ ಆಗಿದೆ. ಆದರೆ ಸರ್ಕಾರದ ದೃಷ್ಟಿಯಿಂದ ಹಣಕಾಸು ಸಂಕಷ್ಟದ ನಡುವೆ ಭಾಗಶಃ ಪಾವತಿ ಒಂದು ವಾಸ್ತವಿಕ ಹೆಜ್ಜೆಯಾಗಿಯೇ ಕಾಣಿಸ್ತಾ ಇದೆ. ಇದು ಮುಷ್ಕರದ ತೀವ್ರತೆಯನ್ನ ಕಡಿಮೆ ಮಾಡಿದ್ದಂತೂ ನಿಜ. ಒಟ್ಟಾರೆಯಾಗಿ ಈ ಘಟನೆ ಸಾರಿಗೆ ನಿಗಮಗಳ ಹಣಕಾಸು ಸುಧಾರಣೆಯ ಅಗತ್ಯವನ್ನ ಎತ್ತಿ ತೋರಿಸ್ತಾ ಇದೆ. ನೌಕರರ ಹಕ್ಕುಗಳು ಮತ್ತು ಸಾರ್ವಜನಿಕ ಸೇವೆಗಳ ನಡುವೆ ಸಮತೋಲನ ಸಾಧಿಸುವಲ್ಲಿ ಸರ್ಕಾರವೇನಾದರೂ ವಿಫಲ ಆದ್ರೆ ಭವಿಷ್ಯದಲ್ಲಿ ಹೆಚ್ಚಿನ ಆಂದೋಲನಗಳು ನಡೀಬಹುದು. ಸರ್ಕಾರ ಮಾರ್ಚ್ 2ನೇ ತಾರೀಕಿನ ಒಳಗೆ ಪೂರ್ಣ ಪರಿಹಾರವನ್ನ ಕಂಡುಕೊಳ್ಳೋದು ಅತ್ಯಗತ್ಯ. ಇಲ್ಲದೇ ಇದ್ರೆ ರಾಜ್ಯದ ಆರ್ಥಿಕತೆ ಮತ್ತು ಸಾರ್ವಜನಿಕರಿಗೆ ಹಾನಿಯಾಗತ್ತೆ. ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯಲ್ಲಿ 5 ದಿನಗಳ ಕಾಲ ಅಂತಾರಾಷ್ಟ್ರೀಯ ಮಟ್ಟದ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026 ನಡೆದಿದ್ದು, ಈ ಶೃಂಗಸಭೆ ಭಾರತ ಸರ್ಕಾರದ ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ನಡೆಯಿತು. ಇದು ಜಾಗತಿಕ ಮಟ್ಟದಲ್ಲಿ ಎಐನ ಭವಿಷ್ಯದ ಬಗ್ಗೆ ಚರ್ಚೆಗಳನ್ನ ಕೇಂದ್ರೀಕರಿಸಿತ್ತು. ಹೂಡಿಕೆ ದೃಷ್ಟಿಯಿಂದಲೂ ಕೂಡ ಇದು ಮಹತ್ವ ಪಡೆದಿತ್ತು. ಈ ಶೃಂಗಸಭೆ ಜಾಗತಿಕ ಎಐ ಶೃಂಗಸಭೆಗಳ ಸರಣಿಯ 4ನೆಯದ್ದು ಮತ್ತು ಗ್ಲೋಬಲ್ ಸೌತ್ ನಲ್ಲಿ ಮೊದಲ ಬಾರಿಗೆ ನಡೆದಿರೋದು. ಇದರ ಮುಖ್ಯ ಉದ್ದೇಶಗಳು ಎಐಯನ್ನ ಸುರಕ್ಷಿತ, ನೈತಿಕ ಮತ್ತು ಸಮಾವೇಶವಾಗಿ ಬಳಸೋದು, ಗ್ಲೋಬಲ್ ಸೌತ್ ದೇಶಗಳಿಗೆ ಎಐ ಪ್ರವೇಶವನ್ನ ಹೆಚ್ಚಿಸೋದು ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಎಐಯನ್ನ ಬಳಸೋದು. ಸುಮಾರು 300ಕ್ಕಿಂತ ಹೆಚ್ಚಿನ ಪ್ರದರ್ಶಕರು, 10ಕ್ಕಿಂತ ಹೆಚ್ಚಿನ ಥೀಮ್ಯಾಟಿಕ್ ಪೆವಿಲಿಯನ್ಗಳು ಮತ್ತು 2,50,000ಕ್ಕಿಂತ ಹೆಚ್ಚು ಆಸಕ್ತರನ್ನ ಈ ಎಐ ಶೃಂಗಸಭೆ ಆಕರ್ಷಿಸಿದೆ. ಇದೊಂದು ಯಶಸ್ವಿ ಸಮ್ಮೇಳನ ಅಂತ ಸರ್ಕಾರ ಹೇಳ್ಕೊಂಡಿದೆ. ಶೃಂಗಸಭೆಯಲ್ಲಿ ಎಐ ಆಡಳಿತ, ಸೆಮಿಕಂಡಕ್ಟರ್ ಪ್ರವೇಶ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಭಾರತದ ಜಾಗತಿಕ ಎಐ ಹಬ್ ಆಗಿ ಬೆಳೆಯುವ ಆಕಾಂಕ್ಷೆಗಳ ಬಗ್ಗೆ ಚರ್ಚೆಗಳು ನಡೆದಿವೆ. ಅಷ್ಟೇ ಅಲ್ಲದೆ $250 ಬಿಲಿಯನ್ ಹೆಚ್ಚು ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆ ಭರವಸೆಗಳನ್ನ ಪಡೆಯಲಾಗಿದೆ ಅಂತ ಹೇಳಲಾಗಿದೆ. ಶೃಂಗಸಭೆಯಲ್ಲಿ 30ಕ್ಕಿಂತ ಹೆಚ್ಚಿನ ದೇಶಗಳಿಂದ ಪ್ರದರ್ಶಕರು ಮತ್ತು 45ಕ್ಕಿಂತ ಹೆಚ್ಚಿನ ದೇಶಗಳಿಂದ ಮಂತ್ರಿ ಮಟ್ಟದ ಪ್ರತಿನಿಧಿಗಳು ಭಾಗಿಯಾಗಿದ್ರು. 20ಕ್ಕಿಂತ ಹೆಚ್ಚಿನ ರಾಷ್ಟ್ರಾಧ್ಯಕ್ಷರು ಅಥವಾ ಸರ್ಕಾರಿ ನಾಯಕರು ಭಾಗಿಯಾಗಿದ್ರು. ಫ್ರಾನ್ಸ್ನ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಬ್ರೆಜಿಲ್ನ ಲೂಯಿಸ್ ಇನಾಸಿಯೋ ಲುಲಾ ಡಾ ಸಿಲ್ವಾ, ಫಿನ್ಲ್ಯಾಂಡ್ನ ಪೆಟ್ಟೇರಿ ಓರ್ಪೋ, ಸ್ಲೋವಾಕಿಯಾನ ಪೀಟರ್ ಪೆಲ್ಲೆಗ್ರಿನಿ ಮತ್ತು ಯುಎಇನ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ಸೇರಿದಂತೆ ಇದರಲ್ಲಿ ಪ್ರಮುಖರು ಭಾಗಿಯಾಗಿದ್ರು. ಯುಎನ್ ಮಹಾ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಟೆಕ್ ಕಂಪನಿಗಳಿಂದ ಗೂಗಲ್ ಸಿಇಒ ಸುಂದರ್ ಪಿಚೈ, ಮೈಕ್ರೋಸಾಫ್ಟ್ ಪ್ರೆಸಿಡೆಂಟ್ ಬ್ರಾಡ್ ಸ್ಮಿತ್, ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಮುಂತಾದವರು ಇದರಲ್ಲಿ ಭಾಗಿಯಾಗಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಶೃಂಗಸಭೆ ಮಹತ್ವವನ್ನ ಪಡ್ಕೊಂಡಿದೆ. ಭಾರತವನ್ನ ಗ್ಲೋಬಲ್ ಸೌತ್ ಮತ್ತು ಅಭಿವೃದ್ಧಿ ದೇಶಗಳ ನಡುವಿನ ಸೇತುವೆಯಾಗಿ ಪ್ರಸ್ತುತಪಡಿಸೋಕೆ ಇದು ಸಹಕಾರಿ ಆಗತ್ತೆ. ಗ್ಲೋಬಲ್ ಸೌತ್ ದೇಶಗಳಿಗೆ ಎಐ ಪ್ರವೇಶವನ್ನ ಹೆಚ್ಚಿಸೋದು, ಎಐ ಆಡಳಿತದಲ್ಲಿ ಏಕಮುಖಿಯತೆಯನ್ನ ತರೋದು ಮತ್ತು ಯುರೋಪಿಯನ್ ಯೂನಿಯನ್, ಅಮೆರಿಕ ಮತ್ತು ಚೀನಾದಂತಹ ದೇಶಗಳ ನಡುವೆ ಸಮನ್ವಯ ಸಾಧಿಸೋದು ಇದರ ಮುಖ್ಯ ಗುರಿಯಾಗಿತ್ತು. ಇಷ್ಟೆಲ್ಲ ಮಹತ್ವ ಹೊಂದಿದ್ದ ಈ ಶೃಂಗಸಭೆ ಅದಕ್ಕಿಂತ ಹೆಚ್ಚು ಸುದ್ದಿಯಾಗಿದ್ದು ಅದರ ಕಳಪೆ ಆಯೋಜನೆ, ಗೊಂದಲ, ಸರಿಯಾದ ಸಿದ್ಧತೆ ಇಲ್ಲದೆ ಇರೋದು ಮತ್ತು ಬೇರೆ ದೇಶದ ಆವಿಷ್ಕಾರವನ್ನ ತನ್ನದು ಅಂತ ಬಣ್ಣಿಸಿ ಮುಜುಗರಕ್ಕೂ ಈಡಾಗಿದೆ. ಶೃಂಗಸಭೆಯ ಆಯೋಜನೆಯಲ್ಲಿ ಹಲವು ತಪ್ಪುಗಳು ಕಂಡು ಬಂದಿವೆ. ಮೊದಲ ದಿನ ಬೇರು ಬಿಸಿಲಲ್ಲಿ ಉದ್ದನೆಯ ಸರತಿ ಸಾಲುಗಳು, ನಗದು ಮಾತ್ರ ಪಾವತಿ, ಅದು ಡಿಜಿಟಲ್ ಇಂಡಿಯಾ ಇವೆಂಟ್ನಲ್ಲಿ ವೈಫೈ ಇಲ್ಲದೆ ಇರೋದು, ನೋಂದಣಿ ವ್ಯವಸ್ಥೆ ವೈಫಲ್ಯ ಆಗಿದ್ದು, ಪೂರ್ವ ನೋಂದಾಯಿತ 27 ದೇಶಗಳ ಭಾಗವಹಿಸೋರಿಗೆ ಪ್ರವೇಶ ನಿರಾಕರಿಸಿದ್ದು, ಭದ್ರತಾ ನಿಯಮಗಳಿಂದ ಪ್ರದರ್ಶಕರನ್ನ ಲಾಕ್ಔಟ್ ಮಾಡಿದ್ದು, ಇದೆಲ್ಲವೂ ಕೂಡ ನಡೀತು. ಜೊತೆಗೆ ಬೆಂಗಳೂರು ಮೂಲದ ಉದ್ಯಮಿ ತನ್ನ ವಸ್ತು ಕಳ್ತನ ಆಗಿದೆ ಅಂತ ಕೂಡ ಆರೋಪ ಮಾಡಿದ್ರು. ನಂತರ ಆ ಕದ್ದ ವಸ್ತು ಸಿಕ್ತು ಅಂತ ಕೂಡ ಅವರೇ ಹೇಳಿದ್ರು. ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಆತಿಥ್ಯ ವಹಿಸುವಂತ ಸಂದರ್ಭದಲ್ಲಿ ಅದರ ಸಿದ್ಧತೆ, ಪರಿಶೀಲನೆ, ಎಚ್ಚರಿಕೆ ಹೆಚ್ಚೇ ಇರಬೇಕು. ಆದ್ರೆ ಇಲ್ಲಿ ಎಲ್ಲ ಕಡೆನೂ ಅವ್ಯವಸ್ಥೆನೇ ಕಂಡು ಬಂತು. ಇದೆಲ್ಲದಕ್ಕೆ ಮುಕ್ಕುಟ ಅನ್ನುವಂತೆ ಗಲ್ಗೋಟಿಯಾ ವಿವಿಯ ಖೆಡ್ಡಾಗೆ ಬಿದ್ದು ಸಚಿವ ಅಶ್ವಿನಿ ವೈಷ್ಣವ್ ಚೀನಾದ ನಾಯಿ ರೋಬೋಟ್ ತಂತ್ರಜ್ಞಾನವನ್ನ ಭಾರತದ ಸಾಧನೆ ಅಂತ ತಮ್ಮ ಖಾತೆಯಲ್ಲಿ ಹಂಚಿಕೊಂಡು ಮುಜುಗರದ ಜೊತೆ ನಗೆಪಾಟಲಿಗೂ ಈಡಾದ್ರು. ಸಾಮಾಜಿಕ ಮಾಧ್ಯಮ ಬಳಕೆದಾರರು, ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸಹಿತ ಅನೇಕರು ಮಂತ್ರಿಗಳ ಅಜ್ಞಾನವನ್ನ ಎತ್ತಿ ತೋರಿಸಿದ್ರು. ಕೊನೆಗೆ ಸಚಿವರು ತಮ್ಮ ಪೋಸ್ಟ್ ಅನ್ನ ಡಿಲೀಟ್ ಮಾಡಬೇಕಾಯ್ತು. ಜಗತ್ತೇ ಬೆರಳ ತುದಿಯಲ್ಲಿರುವಾಗ ಅದರ ಕುರಿತೇ ಅಂತಾರಾಷ್ಟ್ರೀಯ ಸಮ್ಮೇಳನ ಆಯೋಜನೆ ಮಾಡಿ ಬೇರೆ ದೇಶದ ತಂತ್ರಜ್ಞಾನದ ಬಗ್ಗೆ ಮಾಹಿತಿನೇ ಇಲ್ಲದೆ ಹೀಗೆ ಆತುರಾತುರವಾಗಿ ನಡೆದುಕೊಳ್ಳೋದು ಅಜ್ಞಾನದ ಪರಮಾವಧಿ. ಅದು ದೇಶದೊಳಗೆ ಸುಳ್ಳು ಹೇಳಿ ಭಕ್ತರನ್ನ ನಂಬಿಸ್ತಂತೆ ಅಂತ ಸಚಿವರು ಅಂದ್ಕೊಂಡ್ರೋ ಏನೋ. ಯಾಕಂದ್ರೆ ಇಲ್ಲಿವರೆಗೆ ಬಿಜೆಪಿ ಮಾಡಿದ್ದು ಅದನ್ನೇ ಅಲ್ವಾ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸರ್ಕಾರದ ಅಸಮರ್ಥತೆಯಿಂದ ಜಾಗತಿಕ ಮುಜುಗರ ಉಂಟಾಗಿದೆ ಅಂತ ಟೀಕೆ ಮಾಡಿದ್ರು. ಇದರ ಜೊತೆ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಹೆಸರಿರುವ ಬಿಲ್ ಗೇಟ್ಸ್ ತಮ್ಮ ಭಾಷಣವನ್ನ ರದ್ದುಪಡಿಸಿದ್ದು ಮತ್ತಷ್ಟು ಮುಜುಗರಕ್ಕೆ ಕಾರಣ ಆಯಿತು. ಅವರ ಆಗಮನವೇ ಕಾರ್ಯಕ್ರಮದ ನೈತಿಕ ಹೊಣೆಗಾರಿಕೆ ಬಗ್ಗೆ ಪ್ರಶ್ನೆ ಏಳುವಂತೆ ಮಾಡಿತ್ತು.
ಸರ್ಕಾರದ ಪ್ರತಿಕ್ರಿಯೆಯಾಗಿ ಸಚಿವ ಅಶ್ವಿನಿ ವೈಷ್ಣವ್ ಮೊದಲ ದಿನಗಳ ಅಸೌಕರ್ಯಕ್ಕೆ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ ಮತ್ತು ಶೃಂಗಸಭೆ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲೂ ಕೂಡ ಫುಲ್ ಮಿಂಚಿದ್ದು ಮಾತ್ರ ಪಿಎಂ ಮೋದಿ. ಈ ನಡುವೆ ಕಾರ್ಯಕ್ರಮದ ಕೊನೆಯ ದಿನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಶರ್ಟ್ಲೆಸ್ ಪ್ರತಿಭಟನೆಯನ್ನ ನಡೆಸಿದ್ರು. ಅವರು ಪಿಎಂ ಈಸ್ ಕಾಂಪ್ರಮೈಸ್ಡ್ ಎಂಬ ಘೋಷಣೆಗಳನ್ನ ಕೂಗಿದ್ರು. ಇಂಡಿಯಾ ಯುಎಸ್ ವ್ಯಾಪಾರ ಒಪ್ಪಂದ ಯುವಕರು ಮತ್ತು ರೈತರಿಗೆ ಹಾನಿಕಾರಕ ಅಂತ ಆರೋಪ ಮಾಡಿದ್ರು. ಘಟನೆಯಿಂದ ವಿಚಲಿತರಾದ ಅಲ್ಲಿ ನೆರೆದಿದ್ದ ಜನರೇ ಅವರನ್ನ ಹೊರಹಾಕಿದ್ರು. ಕಾಂಗ್ರೆಸ್ ಇದನ್ನ ಕೋಪಗೊಂಡ ಯುವಕರ ಧ್ವನಿ ಅಂತ ಬೆಂಬಲ ಕೊಟ್ಟಿದ್ರೆ, ಬಿಜೆಪಿ ಇದನ್ನ ಭಾರತ ವಿರೋಧಿ ಮತ್ತು ರಾಷ್ಟ್ರೀಯ ಮುಜುಗರ ಅಂತ ಟೀಕಿಸಿದೆ. ಬಿಜೆಪಿ ಕಾರ್ಯಕರ್ತರು ರಾಹುಲ್ ಗಾಂಧಿ ಮನೆ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ವಿಚಾರ ಭಿನ್ನಾಭಿಪ್ರಾಯಗಳು ಏನೇ ಇದ್ರು ದೇಶದ ದೃಷ್ಟಿಯಿಂದ ಪ್ರಮುಖ ಹೆಜ್ಜೆಯಾಗಿ ಈ ರೀತಿಯ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತಿರುವ ಸಂದರ್ಭದಲ್ಲಿ ಮತ್ತು ಜಾಗತಿಕ ಟೆಕ್ ಸಿಇಒಗಳು ವೇದಿಕೆಯಲ್ಲಿರುವಾಗಲೇ ಈ ರೀತಿಯ ವರ್ತನೆ ಸರಿಯಾದದ್ದಲ್ಲ. ಬಿಜೆಪಿ ಅಥವಾ ಸರ್ಕಾರದ ಬೇರೆ ಕಾರ್ಯಕ್ರಮದಲ್ಲಿ ಈ ರೀತಿ ನಡೆದ್ರೆ ಬೇರೆ ವಿಚಾರ. ಆದ್ರೆ ದೇಶ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಕೂಡ ಸೇರಿದೆ. ಹಾಗಾಗಿ ಪ್ರತಿಭಟನೆಗೆ ಆಯ್ದುಕೊಂಡ ಸ್ಥಳ ಖಂಡಿತ ಸರಿಯಾದದ್ದಲ್ಲ. ಒಟ್ನಲ್ಲಿ ಈ ಶೃಂಗಸಭೆ ಭಾರತದ ಎಐನಲ್ಲಿ ಜಾಗತಿಕ ನಾಯಕತ್ವವನ್ನು ಸ್ಥಾಪಿಸುವಲ್ಲಿ ಮಹತ್ವದಾಗಿದ್ರೂ ಕೂಡ ಆಯೋಜನೆಯ ತಪ್ಪುಗಳು ಮತ್ತು ಪ್ರತಿಭಟನೆ ಮುಜುಗರಕ್ಕೆ ಕಾರಣ ಆಗಿದೆ. ಸರ್ಕಾರದ ಪ್ರಕಾರ ಇದು ಯಶಸ್ವಿಯಾಗಿ ನಡೆದು ಡಿಕ್ಲರೇಷನ್ ಮತ್ತು ಹೂಡಿಕೆಗಳೊಂದಿಗೆ ಭಾರತದ ಸ್ಥಾನವನ್ನ ಬಲಪಡಿಸಿದೆ. ಆದರೆ ವಿರೋಧ ಪಕ್ಷಗಳು ಇದನ್ನ ಸರ್ಕಾರದ ಅಸಮರ್ಥತೆಯ ಸಂಕೇತ ಅಂತ ಟೀಕಿಸಿದ್ದು ಜಾಗತಿಕ ವಿಶ್ವಾಸಾರ್ಹತೆಗೆ ಧಕ್ಕೆಯಾಗಿದೆ ಅಂತ ಹೇಳಿವೆ. ಇದು ಭಾರತದ ಎಐ ಆಕಾಂಕ್ಷೆಗಳನ್ನ ಬಲಪಡಿಸಿದ್ರೂ ಕೂಡ ಆಯೋಜನಾ ಸುಧಾರಣೆಗಳ ಅಗತ್ಯವನ್ನ ಎತ್ತಿ ತೋರಿಸಿದೆ ಮತ್ತು ರಾಜಕೀಯ ಹಸ್ತಕ್ಷೇಪಗಳು ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಹಾನಿ ಆಗಬಹುದು ಅನ್ನೋದನ್ನು ಎತ್ತಿ ತೋರಿಸಿದೆ. ಇವಿಷ್ಟು ಕೂಡ ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.